ಸ್ನೇಹಿತರೆ, ಒಂದು ದಿನ ಒಬ್ಬ ಯುವಕ ಸ್ವಾಮಿ ವಿವೇಕಾನಂದರ ಬಳಿ ಬಂದು ಹೀಗೆ ಹೇಳಿದ. ಸ್ವಾಮೀಜಿ, ನಾನು ದೇಶದಲ್ಲೆಲ್ಲ ಸುತ್ತಾಡಿದ್ದೇನೆ, ಅನೇಕ ಮಠ ಮಂದಿರಗಳನ್ನು ಸಂದರ್ಶಿಸಿದ್ದೇನೆ, ಹಲವಾರು ಧಾರ್ಮಿಕ ವ್ಯಕ್ತಿಗಳೊಡನೆ ಸಂಭಾಷಣೆ ನಡೆಸಿದ್ದೇನೆ. ಆದರೂ ನನಗೆ ಸತ್ಯವೆಂದರೆ ಏನು ಎಂಬ ಅರಿವು ಮೂಡಿಲ್ಲ. ಅದಕ್ಕಾಗಿ ಪ್ರತಿದಿನ ಬಾಗಿಲು ಮುಚ್ಚಿ ಒಬ್ಬನೇ ಕುಳಿತು ಗಂಟೆಗಟ್ಟಲೆ ಧ್ಯಾನ ಮಾಡುತ್ತೇನೆ. ಆದರೂ ಮನಸ್ಸಿಗೆ ಶಾಂತಿ ದೊರೆಯುತ್ತಿಲ್ಲ. ದಯಮಾಡಿ ನನಗೆ ಮಾರ್ಗದರ್ಶನ ಮಾಡುತ್ತೀರಾ ಎಂದು ದೈನ್ಯತೆಯಿಂದ ಕೇಳಿದ. ಸ್ವಾಮೀಜಿ ಅವನು ಹೇಳಿದಂತೆಲ್ಲ ಶಾಂತಚಿತ್ತರಾಗಿ ಕೇಳಿ ಹೀಗೆ ಹೇಳಿದರು. ಮಗು, ನಿನಗೆ ಶಾಂತಿ ಸಿಗಬೇಕಾದರೆ ನೀನು ಈಗ ಏನು ಮಾಡದೆ ಅದರ ವಿರುದ್ಧವಾದದ್ದನ್ನು ಮಾಡು. ನೀನು ನಿನ್ನ ಮುಚ್ಚಿದ ಬಾಗಿಲನ್ನು ತೆರೆದಿಟ್ಟು ಸುತ್ತಲೂ ಒಮ್ಮೆ ನೋಡು. ನಿನಗೆ ಆಶ್ಚರ್ಯವಾಗಬಹುದು. ನಿನಗಾಗಿ ಅದೆಷ್ಟು ಜನ ಕಾಯುತ್ತಿದ್ದಾರೆ. ನಿನ್ನ ಸಹಾಯಕ್ಕಾಗಿ ಅವರೆಲ್ಲ ನಿನ್ನ ಕಡೆ ನೋಡುತ್ತಿದ್ದಾರೆ. ಅವರಿಗೆ ಸಹಾಯ ಮಾಡು. ನೊಂದವರಿಗೆ ಸಮಾಧಾನ ಮಾಡು. ಹಸಿದವರಿಗೆ ಆಹಾರ ನೀಡು. ಬಾಯಿ ಹಾರಿದವರಿಗೆ ನೀರುಣಿಸು. ನಿನ್ನ ಕೈಲಾದ ಸೇವೆ ಮಾಡು. ಆಗ ನೋಡು ನಿನ್ನನ್ನು ಶಾಂತಿ ಎನ್ನುವುದು ಹೇಗೆ ಹುಡಿಕೊಂಡು ಬರುತ್ತದೆ ಎಂದು. ಸ್ನೇಹಿತರೆ, ಸ್ವಲ್ಪ ಆಲೋಚಿಸಿ ನೋಡಿ. ದೂರದಲ್ಲೆಲ್ಲೋ ಶಾಂತಿ ಸಿಗುತ್ತದೆಂಬ ಭ್ರಮೆಯಲ್ಲಿ ನಾವೆಲ್ಲ ಅದನ್ನು ಅರಸುತ್ತಾ ದೇಶ ವಿದೇಶಗಳನ್ನು ಸುತ್ತುತ್ತೇವೆ. ಆದರೆ ನಮಗೆ ಬೇಕಾದದ್ದು ನಮ್ಮ ಸನಿಹದಲ್ಲಿ ಇದ್ದರೂ ಅದರ ಪರಿವೇ ನಮಗಿರುವುದಿಲ್ಲ. ಜೀವನದಲ್ಲಿ ಮುಂದೆ ಸಾಗಬೇಕೆಂಬುದು ಎಲ್ಲರ ಕನಸು. ಬರೀ ಕನಸು ಕಂಡರಷ್ಟೇ ಸಾಕೆ. ಆಸೆ ಆಕಾಂಕ್ಷೆಗಳಷ್ಟೇ ಇದ್ದು ಸಾಧಿಸುವ ದಾರಿ ಗೊತ್ತಿಲ್ಲದೇ ಇದ್ದರೆ ಪ್ರಯೋಜನವಿಲ್ಲ. ಅಂಥವರು ಬೌದ್ಧಿಕ ಶಕ್ತಿಯನ್ನು ಉಪಯೋಗಿಸದೇ ಇರುವವರು. ಕೇವಲ ಕನಸು ಕಾಣುವುದಷ್ಟೇ ಅವರಿಗೆ ಗೊತ್ತು. ಆದರೆ ಅದಕ್ಕೆ ಒಂದು ನಿರ್ದಿಷ್ಟ ಗುರಿ ಹೊಂದಿರಬೇಕು. ಆ ಗುರಿ ಮುಟ್ಟಲು ಬೇಕಾದ ಸಿದ್ಧತೆ ಮಾಡಿಕೊಳ್ಳಬೇಕು. ಗುರಿ ಮುಟ್ಟಲಾಗದ ನಿಮ್ಮ ಸ್ಥಿತಿಗೆ, ನಿಮ್ಮ ತಪ್ಪಿಗೆ ಬೇರೊಬ್ಬರನ್ನು ನಿಂದಿಸುವ ಬದಲು ನಮ್ಮ ತಪ್ಪುಗಳೇನು ಎಂಬುದನ್ನು ಪಟ್ಟಿ ಮಾಡಿ ಬೇರೊಬ್ಬರ ತಪ್ಪನ್ನು ಗ್ರಹಿಸುವುದು ತುಂಬ ಸುಲಭ. ಆದರೆ ನಮ್ಮ ತಪ್ಪನ್ನು ನಾವು ಸಮರ್ಥಿಸುತ್ತೇವೆ, ಏಕೆಂದರೆ ನಮ್ಮ ಬೆನ್ನು ನಮಗೆ ಕಾಣುವುದಿಲ್ಲವಲ್ಲ. ಅದಕ್ಕೆ ಸಂತ ಕಬೀರರು ಒಂದು ಕಡೆ ತಮ್ಮ ದೋಹಾದಲ್ಲಿ ಹೀಗೆ ಹೇಳಿದ್ದಾರೆ. ಕೆಟ್ಟವರನ್ನು ನಾ ಹುಡುಕುತ್ತಾ ಹೊರಟೆ, ಕೆಡುಕುವರಾರು ಸಿಗಲಿಲ್ಲ. ಕೆಟ್ಟವರು ನಾ ಹುಡುಕುತ್ತಾ ಹೊರಟೆ, ಕೆಡುಕುವರಾರು ಸಿಗಲಿಲ್ಲ. ನನ್ನಯ್ಯ ಮನದೊಳು ನಾ ನೋಡೆ, ನನಗಿಂತ ಕೆಡುಕರಿಲ್ಲ. ನನ್ನಯ್ಯ ಮನದೊಳು ನಾನೇ ನೋಡೆ, ನನಗಿಂತ ಕೆಡುಕರಿಲ್ಲ. ಇನ್ನೊಬ್ಬರನ್ನು ನಿಂದಿಸುವ ಮೊದಲು ನಮ್ಮ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ನಮ್ಮಿಂದಾದ ತಪ್ಪುಗಳನ್ನು ಮುಚ್ಚಿಕೊಳ್ಳದೆ ಅವುಗಳನ್ನು ತಿದ್ದಿಕೊಳ್ಳುವ ದೊಡ್ಡ ಗುಣವನ್ನು ಬೆಳೆಸಿಕೊಳ್ಳಬೇಕು.